Hey everyone, you're watching News Insights. ಶಾಲೆ ವಾಸವಿ ವಿದ್ಯಾನಿಕೇತನ ನಿರ್ವಹಿಸುತ್ತಿರುವ ಎಡಿಫೈ ಶಾಲೆ ವತಿಯಿಂದ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದೀರಿ. ಎಲ್ಲ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದೀರಾ. ನಮ್ಮೆಲ್ಲರಿಗೂ ನಮ್ಮ ಶಾಲೆ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ಎಲ್ಲರಿಗೂ ಪ್ರಣಾಮಗಳು. ಈ ಒಂದು ಪ್ರೆಸ್ ಮೀಟನ್ನು ನಾವು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೀವಿ. ಕಾರಣ, ತುಂಬ ಸುಂದರವಾಗಿರುವಂತಹ ಒಂದು ವಿಶ್ವ ದಾಖಲೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ನಮ್ಮ ಶಾಲೆಯ ಗುರಿ ಏನಪ್ಪಾ ಅಂತಂದರೆ ಸಮಗ್ರ ಶಿಕ್ಷಣವನ್ನು ಕೊಡುವುದು ನಮ್ಮ ಶಾಲೆಯ ಮುಖ್ಯ ಗುರಿಯಾಗಿರುತ್ತೆ. ಸೊ ಎಲ್ಲ ಶಾಲೆಗೂ ಇದು ಮಾಡುತ್ತೆ. ಬಟ್ ನಮ್ಮ ಶಾಲೆಯ ವಿಶೇಷತೆ ಇದೇನು ಅಂತ ಹೇಳಬೇಕಾಗಿರುವಂತ ಆದಾಗ, ಅನುಭವ ಪೂರ್ವಕವಾಗಿ ಕಲಿಕೆಯನ್ನ ಮಾಡುವುದು ಎಲ್ಲರೂ ಮಾಡ್ತೀವಿ. ಬಟ್ ಇದನ್ನ ನಾವು ಒಂದು ಸ್ವಲ್ಪ ವಿಶಿಷ್ಟವಾಗಿ ಮಾಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಮಾಡ್ತಿದ್ದೀವಿ ಅಂತಂದ್ರೆ, ನಾವು 31 ವಿಶ್ವ ದಾಖಲೆಯ ಪ್ರಯತ್ನಗಳನ್ನು ಮಾಡಲಿದ್ದೇವೆ. 28 ವೈಯಕ್ತಿಕ ದಾಖಲೆಗಳು, 3 ಟೀಮ್ ದಾಖಲೆಗಳನ್ನು ಮಾಡ್ತಾ ಇದ್ದೇವೆ. ಯಾರ ಜೊತೆ ಇದಕ್ಕೆ ನಮ್ಮ ಈ ಪ್ರಯತ್ನಗಳಿಗೆ ಯಾರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಯಾರು ಪ್ರಮಾಣೀಕರಿಸುತ್ತಾರೆ ಅಂತಂದ್ರೆ, ಎಲೈಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಈ 3 ವಿಶ್ವ ದಾಖಲೆಯ ಸಂಸ್ಥೆಗಳು ನಮಗೆ ಈ ಒಂದು ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ನಮ್ಮನ್ನು ದೃಢೀಕರಣ ಮಾಡ್ತಾ ಇದ್ದಾರೆ. ಇವೆಲ್ಲ ಹೇಳೋದು ಯಾವ ರೀತಿಯಲ್ಲಿ ನಾವು ಈ ದಾಖಲೆಗಳನ್ನ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ, ನಾನು ನನ್ನ ಪದಾಧಿಕಾರಿಗಳಾಗಿರುವಂತಹ, ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ, ಹಾಗೇನೆ ಸದಾಕಾಲ ನಮ್ಮನ್ನು ಗೈಡ್ ಮಾಡ್ತಿರುವಂತಹ ನಮ್ಮ ಟ್ರಸ್ಟ್ ಮೆಂಬರ್ಸ್ ಬಗ್ಗೆ ಹೇಳಬೇಕಾಗಿರುತ್ತೆ. ಇದು ವಾಸವಿ ವಿದ್ಯಾನಿಕೇತನ ಸಂಸ್ಥೆ. ಇಲ್ಲಿ ನಮ್ಮ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ರವರು, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅರುಣ್ ಕುಮಾರ್ ಅವರು, ಹಾಗೂ ಟ್ರಸ್ಟ್ನ ಖಜಾಂಚಿ ಆಗಿರುವಂತಹ PV ದ್ವಾರಕನಾಥ್ ರವರು, ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷತೆಯನ್ನು ಮಾಡ್ತಾ ಇರುವಂತಹ ಮಾನಂದಿ ಸುರೇಶ್ ರವರು, ಇವರ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ವಾಸವಿ ವಿದ್ಯಾನಿಕೇತನ ಸಂಸ್ಥೆ ಬಸವನಗುಡಿ ಹೌದು. ಅದರಲ್ಲಿ ಆಮೇಲೆ ಹೋದ್ರೆ ದೊಡ್ಡದು ವಾಸವಿ ಸಂಸ್ಥೆ ವಾಸವಿ ವಿಜ್ಞಾನಿ ಸಂಸ್ಥೆ ಮಾನಂದಿ ಸುರೇಶ್, ಅರುಣ್ ಕುಮಾರ್ ಅವರು. BVN ಅಂತ ಒಂದಿರುತ್ತೆ, BET ಅಂತ ಇರುತ್ತೆ. ನಮ್ದು BVN ವಾಸವಿ ವಿದ್ಯಾನಿಕೇತನ ಟ್ರಸ್ಟ್ ಅಂತ ಬರುತ್ತೆ. ಎಡಿಫೈ ಶಾಲೆಯನ್ನು ಇವ್ರು ನಿರ್ವಹಿಸ್ತಾ ಇದ್ದಾರೆ. ಹೌದು, ಎಡಿಫೈ ಶಾಲೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮುಖ್ಯವಾಗಿ ಸ್ಕೂಲ್ ಹೆಸರು ಬಂದು ಎಡಿಫೈ ಸ್ಕೂಲ್, ವಿಚ್ ಇಸ್ ಮ್ಯಾನೇಜ್ಡ್ ಬೈ ವಾಸವಿ ವಿದ್ಯಾನಿಕೇತನ್ ಟ್ರಸ್ಟ್. ಹೌದು ಸರಿ. Augusted gathering, guests of today. 31 ದಾಖಲೆಗಳ ಅಂಶದಲ್ಲಿ ಆಗಸ್ಟ್ 30, 2025, ಆಗಸ್ಟ್ 31, 2025 ಈ 2 ದಿನಗಳಲ್ಲಿ ತುಂಬಾ ಮಹತ್ವಪೂರ್ಣವಾಗಿರುವಂತಹ ಘಟನೆಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ಪ್ರಯತ್ನಗಳನ್ನು ಕೂಡ ನಾವು ಮಾಡಲು ಇಚ್ಛಿಸ್ತಾ ಇದ್ದೀವಿ. ಮೊದಲನೆಯದಾಗಿ, ಒಂದೇ ಪುಸ್ತಕಕ್ಕೆ ಗರಿಷ್ಠ ಸಣ್ಣ ಕಾಲ್ಪನಿಕ ಕಥೆಗಳನ್ನು ನಮ್ಮ ಶಾಲೆಯ ನೆಚ್ಚಿನ ವಿದ್ಯಾರ್ಥಿಗಳು, ಇವರೇ ಲೇಖಕರು. ಸೊ ಇವರು ಸರಿಸುಮಾರು 300 ಒಂದೇ ಪುಸ್ತಕಕ್ಕೆ ಗರಿಷ್ಠ 388 ವಿದ್ಯಾರ್ಥಿಗಳು ಸರಿಸುಮಾರು 775 ಕಥೆಗಳನ್ನ ಬರೀತಾ ಇದ್ದಾರೆ. ನಾನು ಮತ್ತೆ ಹೇಳ್ತೇನೆ, 388 ವಿದ್ಯಾರ್ಥಿಗಳು, ಇವರೇ ನಮ್ಮ ಲೇಖಕರು, ಸರಿಸುಮಾರು 775 ಕಥೆಗಳನ್ನ ಬರೀತಾ ಇದ್ದಾರೆ. ಸಣ್ಣ ಕಾಲ್ಪನಿಕ ಕಥೆ, ಇದು ಗ್ಲಿಮರಿಂಗ್ ಟೇಲ್ಸ್ ಅಂತ ಹೇಳಿ ಒಂದೇ ಪುಸ್ತಕಕ್ಕೆ ಇವರು ಈ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರೆಯೋದ್ರಲ್ಲಿ ಮಾಡ್ತಾ ಇದ್ದಾರೆ.
ಸೊ ಏನಕ್ಕೋಸ್ಕರ ಅಂತಂದಾಗ ಸೃಜನಶೀಲತೆ, ಪ್ರತಿಭೆ ಮತ್ತು ಯಂಗ್ ಆಥರ್ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಉತ್ಕೃಷ್ಟವಾಗುವಂತಹ ಸಾಹಿತಿ ಲೇಖಕನೋ ಆಗ್ಲಿ ಅನ್ನೋ ಒಂದು ಕಾರಣದಿಂದ LSRW ಸ್ಕಿಲ್ಸ್ ಇದನ್ನ ಸ್ವಲ್ಪ ದೃಢೀಕರಣ ಮಾಡುವುದಕ್ಕೋಸ್ಕರ ಈ ಒಂದು ಪ್ರಮಾಣವನ್ನು ಮಾಡ್ತಾ ಇದ್ದೇವೆ. ಇದು ಮೊದಲನೇದು. 31ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ 59 ತನಕ ಕೂಡ 18 years ಆಫ್ ರಿಲೇ, ದಟ್ ಈಸ್ ಕಾಲ್ಡ್ ಆಸ್ 18 ಗಂಟೆಗಳ ಕಾಲಕ ಪುಸ್ತಕ ವಿಮರ್ಶೆ ರಿಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಲೈಬ್ರರಿಯಿಂದ ಬಂದಿರುವಂತಹ ಪುಸ್ತಕಗಳನ್ನು ಟೀಮ್ ರೆಕಾರ್ಡ್ ಅಂತ ಹೇಳಿದೆ, ಅದನ್ನ ನಾವು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ. ಸ್ಟೀಮ್ ರೆಕಾರ್ಡ್ ಅಂತ ಹೇಳಿ, ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ನಾವು ಪ್ರೆಸ್ ಮೀಟ್ ಮಾಡ್ತೇವೆ. ಇವತ್ತು 30ನೇ ತಾರೀಕು, ಈ ತಿಂಗಳಲ್ಲಿ ನಡೆಯುವಂತಹ 30 ಮತ್ತು 31ನೇ ತಾರೀಕಿನಲ್ಲಿ ನಮ್ಮ ಮಕ್ಕಳು ಇಂಡಿವಿಜುವಲ್ ವರ್ಲ್ಡ್ ರೆಕಾರ್ಡ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಯಿ ಸನ್ನಿಧಿ 4ನೇ ತರಗತಿಯ ಮಗು, ಈಕೆ ಸರಿಸುಮಾರು 102ಕ್ಕಿಂತ ಹೆಚ್ಚು ಕಥೆಗಳನ್ನ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರೀತಾ ಇದ್ದಾಳೆ. ಹಾಗೇನೆ ಶ್ಲೋಕ್ ಮಾಥುರ್ 7ನೇ ತರಗತಿಯ ಮಗು, ಇವನು ಅತಿ ದೊಡ್ಡ ಆರಿಗ್ಯಾಮಿ ಹೌಸಸ್, ಇದು ನಮ್ಮ ಮಿಸೈಲ್ ಮ್ಯಾನ್ APJ ಅಬ್ದುಲ್ ಕಲಾಂ ಸರ್ ರವರಿಗೆ ಕೊಡ್ತಾ ಇರುವಂತಹ ಒಂದು ಸಣ್ಣ ಟ್ರಿಬ್ಯೂಟ್ ಅಂತ ಹೇಳ್ತಾ ಇದ್ದೀವಿ. ಅವರ ಒಂದು ಚಿತ್ರಪಟವನ್ನು ಅವನು ಈ ಆರಿಗಾಮಿ ಹೌಸ್ ಮೂಲಕ ನಿರೂಪಿಸ್ತಾ ಇದ್ದಾನೆ. ಇದು ನಮ್ಮ ದೊಡ್ಡ ಆಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ. ಇದರಲ್ಲಿ ಮಕ್ಕಳ ಒಂದು ಕಲಿಕೆ, ಮಕ್ಕಳ ಒಂದು ಸ್ಕಿಲ್ಸ್ ನಿಮ್ಮ ಮುಂದೆ ತಂದು ಅವರಿಗೆ ಉತ್ತಮ ಮತ್ತು ಶ್ರೇಷ್ಠವಾಗಿರುವಂತಹ ಕಲಿಕೆಯ ಒಂದು ಪ್ಲಾಟ್ಫಾರ್ಮ್ನ ನಿರ್ಮಿಸಲಿಕ್ಕೆ ನಾವು ತುಂಬಾ ಒಂದು ಶ್ರಮ ಹಾಕ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು ಮತ್ತೆ ನಮ್ಮ ಒಂದು ಅಳಿಲು ಪ್ರಯತ್ನ ಇರುತ್ತೆ. ಸೊ ಇದರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ನಮ್ಮ ಮಕ್ಕಳು ಇಲ್ಲಿದ್ದಾರೆ. ಸೊ ಅವರು ಕೂಡ ಒಂದು ಸ್ವಲ್ಪ ಮಾತಾಡ್ತಾರೆ. ಮೊದಲನೆಯದಾಗಿ ಅವ್ರೇನ್ ಹೇಳಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಚಿರಂಜೀವಿ HP, ಕನಕಪುರ ರಸ್ತೆ ಎಡಿಫೈ ಶಾಲೆಯಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯ 14ನೇ ವಾರ್ಷಿಕೋತ್ಸವದ ಸಲುವಾಗಿ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ನಿರ್ಧರಿಸಿದ್ದೇವೆ. ನಮ್ಮ ಶಾಲೆಯ ಅನೇಕ ಲೇಖಕರು ಗರಿಷ್ಠ ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಲಾಗುತ್ತದೆ. ಈ ನಮ್ಮ ವಿಶ್ವ ದಾಖಲೆಯಲ್ಲಿ 388ಕ್ಕೂ ಹೆಚ್ಚು ಲೇಖಕರು ತಮ್ಮ 775ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕಕ್ಕೆ ಮುದ್ರಣಿಸುತ್ತಾರೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಬರವಣಿಗೆ ಕೌಶಲ್ಯವು ಅಭಿವೃದ್ಧಿಯಾಗುತ್ತದೆ, ಮತ್ತೆ ನಮ್ಮ ಸೃಜನಶೀಲತೆಯು ಹೆಚ್ಚಾಗುತ್ತದೆ. ಮತ್ತೆ ಈ ಕಥೆಯ ಹೆಸರು ಗ್ಲಿಮರಿಂಗ್ ಟೇಲ್ಸ್. ಕೊನೆಯದಾಗಿ ಹೇಳಬೇಕಾದರೆ, ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಮ್ಮ ಶಾಲಾ ವ್ಯವಸ್ಥಾಪಕರು, ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಶಾಲಾ ಶಿಕ್ಷಕರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಚಿರಂಜೀವಿ HP, ಕನಕಪುರ ರಸ್ತೆ ಎಡಿಫೈ ಶಾಲೆಯಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯ 14ನೇ ವಾರ್ಷಿಕೋತ್ಸವದ ಸಲುವಾಗಿ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ನಿರ್ಧರಿಸಿದ್ದೇವೆ. ನಮ್ಮ ಶಾಲೆಯ ಅನೇಕ ಲೇಖಕರು ಗರಿಷ್ಠ ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಲಾಗುತ್ತದೆ. ಈ ನಮ್ಮ ವಿಶ್ವ ದಾಖಲೆಯಲ್ಲಿ
388ಕ್ಕೂ ಹೆಚ್ಚು ಲೇಖಕರು ತಮ್ಮ 775ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕಕ್ಕೆ ಮುದ್ರಣಿಸುತ್ತಾರೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಬರವಣಿಗೆ ಕೌಶಲ್ಯವು ಅಭಿವೃದ್ಧಿಯಾಗುತ್ತದೆ, ಮತ್ತೆ ನಮ್ಮ ಸೃಜನಶೀಲತೆಯು ಹೆಚ್ಚಾಗುತ್ತದೆ. ಮತ್ತೆ ಈ ಕಥೆಯ ಹೆಸರು ಗ್ಲಿಮರಿಂಗ್ ಟೇಲ್ಸ್. ಕೊನೆಯದಾಗಿ ಹೇಳಬೇಕಾದರೆ, ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಮ್ಮ ಶಾಲಾ ವ್ಯವಸ್ಥಾಪಕರು, ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಶಾಲಾ ಶಿಕ್ಷಕರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಏನು ಏಜ್ ಗ್ರೂಪ್ ಕನಕಪುರ ರಸ್ತೆಯಲ್ಲಿರುವ ಎಡಿಫೈ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಎಡಿಫೈ ಶಾಲೆಯಲ್ಲಿ 14ನೇ ವರ್ಷದ ಆನ್ಯುಯಲ್ ಡೇ ಅನ್ನು ಆಚರಿಸಲು ವಿಶ್ವ ದಾಖಲೆಯನ್ನು ಆಚರಿಸುತ್ತಿದ್ದೇವೆ. ಇದನ್ನು ಆಯೋಜಿಸಲು ನಾವು ಶಾಲಾ ದಾಖಲೆಯನ್ನು ಆಯೋಜಿಸಲು ನಾವು ತಯಾರಿ ನಡೆಸಿದ್ದೇವೆ. 2ನೇ ತರಗತಿಯಿಂದ 12ನೇ ತರಗತಿಯವರೆಗೂ 424 ವಿದ್ಯಾರ್ಥಿಗಳು ಭಾಗವಹಿಸುತ್ತಿರುವ ಈ ಪುಸ್ತಕ ವಿಮರ್ಶೆಯನ್ನು ನಡೆಸುತ್ತಿದ್ದೇವೆ. My name is Sarsanidhi from grade 4A Edify School, Kanakpura Main Road. I am attempting the world record on writing the highest story of fiction stories. I wrote 102 stories. I took 60 days to complete all the stories. How your teachers have helped you? It helped me by learning how things and how to be a good citizen and how to learn behave and more creativity and more little bit. Thank you. The name of the book is Tales of My Imagination. Sir, I just wanted to write and publish her own book after getting copyright, patent right, and also having a plagiarism check from a renowned university in our country. ಈ 31 ಒಂದೇ ಶಾಲೆಯಲ್ಲಿ ನಡೆದಿರುವಂತಹ ವಿಶ್ವ ದಾಖಲೆಗಳನ್ನು ಪ್ರಯತ್ನಿಸುತ್ತಿರುವ ಕರ್ನಾಟಕದ ಮೊದಲನೆಯ ಸಂಸ್ಥೆ ನಮ್ದಾಗಿರುತ್ತೆ. ಇದೊಂದು ತುಂಬಾ ಗಮನ ಸೆಳೆಯುವಂತಹ ವಿಚಾರ. ಇದು ನಿಮ್ಮ ಮಾಹಿತಿಗೆ. ಸೊ ಹಾಗೆಯೇ ನಾವು ಹೇಳಿದ್ವಿ, ವಿ ಆರ್ ಗಿವಿಂಗ್ ಅ ಟ್ರಿಬ್ಯೂಟ್ ಟು APJ ಅಬ್ದುಲ್ ಕಲಾಂ ಸರ್. ಸೊ ಹಾಗೆ ಆರಿಗಾಮಿ ಮೊಸೈಕ್ ಹೌಸಸ್, ಈ ಮಗು ಆರಿಗಾಮಿ ಮೊಸೈಕ್ ಹೌಸಸ್ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ 27 ಚದರ ಮೀಟರ್ ಅಷ್ಟು ದೊಡ್ಡದು, ಹಾಗೂ 4.5 meters into 6 meters ಈ ವಿಸ್ತೀರ್ಣದಲ್ಲಿ ಹೊಂದಿರುವಂತಹ ಕಲಾತ್ಮಕ ಅದ್ಭುತ ಒಂದು ಕ್ಷಿಪಣಿ ಮನುಷ್ಯವನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ. ಇದು ಒಂದು ನೋಡ್ಬೇಕಾಗಿರುವಂತಹ ಒಂದು ಗಮನಾರ್ಹವಾಗಿರುವಂತಹ ಒಂದು ಅಂಶ ಆಗಿರುತ್ತೆ. ಸೊ ನಾವು ಲೆಟ್ ಅಸ್ ಲಿಸನ್ ಟು ಶ್ಲೋಕ್ ಮಾಥುರ್ ಸ್ಪೀಕ್ ಅಬೌಟ್ ಯುವರ್. Is it okay if I speak English? Yeah, go ahead. Good morning everyone. My name is Shlok Mathur from Edify School, Kanakpura Road. Today I am going to attempt the record of making Abdul Kalam's face out of origami houses, which is going to be 30 meters by 28 meters. Sorry. Basically 6 by 4.5 meters. I specifically chose houses because it is known as the house of knowledge or wisdom. Why are you doing that record? Dedicated to Abdul Kalam's birthday. Abdul Kalam sir on his birthday, which is in 31st something. I don't really know.